ಹಲೋ ಎವ್ರಿವನ್, ಎಲ್ರಿಗೂ ನೀಟ್ ಆ್ಯಂಡ್ KCET ಕೌನ್ಸಲರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಹೈಕೋರ್ಟ್ನಲ್ಲಿ ಏನು ಕೆಎದು ಮಾಪಪ್ ರೌಂಡ್ ಕೇಸ್ ನಡೀತಾ ಇದೆ, ಅದರ ಲಾಸ್ಟ್ ಹಿಯರಿಂಗಲ್ಲಿ ಡಿಸೆಂಬರ್ 1 ನೆಕ್ಸ್ಟ್ ಹಿಯರಿಂಗ್ಗೆ ಟೆಂಟೇಟಿವ್ ಡೇಟ್ ಆಗಿ ಕೊಟ್ಟಿದ್ದರು. ಆದರೆ ಇವತ್ತು ಯಾವುದೇ ಥರ ಹಿಯರಿಂಗ್ ಇರಲಿಲ್ಲ. ಅದಕ್ಕೂ ಮೊದಲೀಗ ಆಯುಷ್ದು ಸೆಕೆಂಡ್ ಸ್ಟೇ ವೇಕೆನ್ಸಿ ರೌಂಡ್ದು ತಾತ್ಕಾಲಿಕ ಪಟ್ಟಿ ಅಂದರೆ ಪ್ರೊವಿಷನಲ್ ಲಿಸ್ಟ್ ಬಂದಿದೆ. ಈಗ ನಿಮ್ಗೆ ಯಾರಾದರೂ ಸೀಟ್ ಅಲಾಟ್ ಆಗಿದ್ರೆ ನೋಡ್ಕೋಬೋದು. ಹಾಗಾದರೆ ಇವತ್ತು ಕೇಸ್ ಹಿಯರಿಂಗ್ ಇಲ್ಲ ಅಂದರೆ ಮತ್ತು ಯಾವಾಗ ನೆಕ್ಸ್ಟ್ ಹಿಯರಿಂಗ್ ಯಾವಾಗ ಇರುತ್ತೆ ಅಥವಾ ಇರಲ್ವಾ, ಏನಾದರೂ ಡೇಟ್ ಅನೌನ್ಸ್ ಆಗಿದೆಯಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಹಾಗಾಗಿ ಇನ್ನೂ ಯಾವುದೇ ಥರ ಡೇಟ್ ಅನೌನ್ಸ್ ಆಗಿಲ್ಲ. ಆದರೆ ನಿಮ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಭಾಳಷ್ಟು ಜನ ಕೇಳ್ತಾಯಿದ್ರು ಲಾಸ್ಟ್ ವಿಡಿಯೋದಲ್ಲಿ, ನೆಕ್ಸ್ಟ್ ಹಿಯರಿಂಗಲ್ಲಿ ಡೈರೆಕ್ಟ್ ಫೈನಲ್ ಜಡ್ಜ್ಮೆಂಟ್ ಬರುತ್ತಾ ಅಥವಾ ಇನ್ನೂ ಹಿಯರಿಂಗ್ ಇದೆಯಾ ಅಂತ ಕೇಳ್ತಾಯಿದ್ರು ಭಾಳಷ್ಟು ಜನ. ಜಡ್ಜ್ಮೆಂಟ್ ಫೈನಲ್ ಆಗಿ ಬರುತ್ತೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಮೋಸ್ಟ್ಲಿ ನನ್ನ ಪ್ರಕಾರ ಬರ್ಬೋದು, ನೆಕ್ಸ್ಟ್ ಹಿಯರಿಂಗಲ್ಲಿ ಫೈನಲ್ ಜಡ್ಜ್ಮೆಂಟ್ ಬರ್ಬೋದು. ಯಾಕಂದರೆ ಕೋರ್ಟ್ ಹಾಲ್ ನಂಬರ್ 4ನಲ್ಲಿರುವ ಹಾನರೇಬಲ್ ಜಡ್ಜಸ್ಸು ಅವರ ಫೈನಲ್ ಸ್ಪ್ಲಿಟ್ ಡಿಸಿಷನ್ ಏನೇನು ಕೊಟ್ಟಿದ್ರು, ಆ ಡಿಸಿಷನ್ ಕೊಡೋ ವೇಳೆಯಲ್ಲಿ ಅವರು ಹೇಳಿದರು ಡಿಸೆಂಬರ್ 10 ಅಷ್ಟರ ಒಳಗೇ ಎಲ್ಲ ಅಡ್ಮಿಷನ್ಸು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಬೇಕಂತ ಅವರು ವರ್ಡಿಕ್ಟನ್ನು ಕೊಟ್ಟಿದ್ದರು. ಅದರ ಪ್ರಕಾರ ನೋಡೋದಾದರೆ ನೆಕ್ಸ್ಟ್ ಹಿಯರಿಂಗಲ್ಲಿ ಫೈನಲ್ ಜಡ್ಜ್ಮೆಂಟ್ ಬರ್ಬೋದು. ಯಾಕಂದರೆ ನೀವು ನೋಡ್ಬೋದು, ಇವತ್ತು ಡಿಸೆಂಬರ್ 1 ಅಂದರೆ ಇನ್ನು 10 ದಿವಸ ಅಷ್ಟೇ ಬಾಕಿ ಇದೆ. ನೋಡೋಣ ಏನಾಗುತ್ತೆ ಅಂತ. ಏನಾದರೂ ಹಿಯರಿಂಗ್ ಡೇಟ್ ಅನೌನ್ಸ್ ಆದರೆ, ಯಾವುದಾದ್ರೂ ಅಪ್ಡೇಟ್ಸ್ ಬಂದರೆ ನಾನು ನಿಮ್ಗೆ ತಿಳಿಸ್ತೀನಿ. ಹಾಗೆ ಯಾರ್ಯಾರಿಗೆ ಥರ್ಡ್ ರೌಂಡಲ್ಲಿ MBBS ಸೀಟ್ ಅಲಾಟ್ ಆಗಿದೆ ಅಂದರೆ ಸೆಕೆಂಡ್ ರೌಂಡಲ್ಲಿ ಅಥವಾ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗು ಅಥವಾ BAMS ಯಾವುದೋ ಸೀಟ್ ಎಕ್ಸೆಪ್ಟ್ MBBS ಯಾವುದಾದ್ರೂ ಬೇರೆ ಸೀಟ್ ಅಲಾಟ್ ಆಗಿದೆಯೋ ಅವರಿಗೆ ಫಸ್ಟ್ ಟೈಮ್ ಯಾರಿಗೆ ಥರ್ಡ್ ರೌಂಡಲ್ಲಿ MBBS ಸೀಟ್ ಅಲಾಟ್ ಆಗಿದೆಯೋ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತು ಅವ್ರ ಪೇರೆಂಟ್ಸ್ಗಳಿಗೆ ತುಂಬಾ ಟೆನ್ಷನ್ ಆಗ್ತಾಯಿದೆ. ಹಾಗಾಗಿ ಅಂಥವ್ರಿಗೆ ನಾನು ಹೇಳೋದಿಷ್ಟೇ, ಯಾರೂ ಪೇಷನ್ಸನ್ನು ಕಳ್ಕೊಳ್ಬೇಡಿ. ಕರ್ನಾಟಕ ಹೈಕೋರ್ಟ್ ಒಂದು ಒಳ್ಳೆ ಡಿಸಿಷನ್ನೇ ಕೊಡುತ್ತೆ. ಮಾಕ್ ರಿಸಲ್ಟು ಅಕ್ಟೋಬರ್ 24 ಅಂದರೆ ಸುಮಾರು ಒಂದು 35ರಿಂದ 40 ದಿವಸ ಆಯಿತು ಈ ಮಾಕ್ ರಿಸಲ್ಟ್ ಬಂದು. ಇನ್ನೊಂದು ಸ್ವಲ್ಪ ದಿವಸ ಆದ ನಂತರ ಈ ಸ್ಟೇ ಬಂದು ಒಂದು 1.5 ತಿಂಗಳು ಆಗುತ್ತೆ. ಈಗಾಗಲೇ MBBS ಕಾಲೇಜ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿ ಒಂದು 2 ತಿಂಗಳ ಮೇಲೇನಾಯಿತು. ಮತ್ತು ಇಂಥ ವಿದ್ಯಾರ್ಥಿಗಳಿಗೆ ಇನ್ನೊಂದು ದೊಡ್ಡ ಟೆನ್ಷನ್ ಏನಂದರೆ, ಈ ಅಕ್ಕಪಕ್ಕದ ಮನೆಯವರು ಹಾಗೂ ಸಂಬಂಧಿಕರು ಕೇಳ್ತಾ ಇರ್ತಾರೆ, ಇನ್ನು ಯಾವಾಗ ಹೋಗ್ತೇವೆ ನೀನು ಕಾಲೇಜ್ಗೆ, ನೀಟ್ ಎಕ್ಸಾಮ್ ಮುಗಿದು 6 ತಿಂಗಳು ಆಗಲಿಕ್ಕೆ ಬಂತು, ನೀನು ಸೀಟ್ ಸಿಕ್ಕಿರೋದು ಕನ್ಫರ್ಮ್ ಅಥವಾ ಇಲ್ಲ ಸುಳ್ಳು ಹೇಳ್ತಾ ಇದೆ ನೀನು ಅಂತ ಕೇಳ್ತಿರ್ತಾರೆ. ಆ ಥರ ಮಾತುಗಳಿಗೆ ಯಾರೂ ಟೆನ್ಷನ್ ಆಗಬೇಡಿ, ನಿಮ್ಮ ಪೇಷನ್ಸನ್ನು ಕಳ್ಕೊಳ್ಳೇಬೇಡಿ. ಈ ನೀಟ್ ಎಕ್ಸಾಮ್ ಮುಗಿದು ಒಂದು 6 ತಿಂಗಳಾಯಿತು. 6 ತಿಂಗಳಿಂದ ನೀವು ವೇಟ್ ಮಾಡ್ತಾಯಿದ್ದೀರಾ. ಇನ್ನೊಂದು ಸ್ವಲ್ಪ ವೇಟ್ ಮಾಡಿ, ಕೋರ್ಟ್ನಿಂದ ಒಂದು ಒಳ್ಳೆಯ ಡಿಸಿಷನ್ ಬರುತ್ತೆ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಆಗಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.